ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರಿನ್ಯೂಯಬಲ್ ಎನರ್ಜಿ ಪವರ್ ಪ್ಲಾಂಟ್ಸ್, ಸೊ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಮಾಡ್ಯೂಲ್ 1 ನೋಡ್ತಾ ಹೋಗೋಣ. ಸೊ ಇದರಲ್ಲೂ ಕೂಡ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಮಾಡೆಲ್ ಪೇಪರ್ ಕ್ವೆಶನ್ಸ್ ನ ಕವರ್ ಮಾಡಿದ್ದೀನಿ. ಸೊ ಇದನ್ನ ನೀವು ಓದಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇವಾಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಆನ್ಸರ್ ಬರಿಬೇಕು ಅನ್ನೋದು ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ಇದು ಫುಲ್ ಥಿಯರಿ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಬೋರ್ ಹೊಡಿಬೋದು. ಬಟ್ ಏನಂದ್ರೆ ನಾನು ಆರಾಮಾಗಿ ಒಳ್ಳೆ ಇಂಟ್ರೆಸ್ಟಿಂಗ್ ಕಥೆ ತರ ಹೇಳ್ಕೊಂಡು ಹೋಗ್ತೀನಿ. ಸೊ ನೀವು ಜಸ್ಟ್ ಕೇಳಿಸ್ಕೊತಾ ಹೋಗಿ. ಓಕೆನಾ? ನೀವೇನ್ ಕೇಳಿಸ್ಕೊತೀರಾ, ನೀವೇನ್ ಅರ್ಥ ಮಾಡ್ಕೊಂತೀರಾ, ಹೋಗಿ ಅದನ್ನೇ ಬರೀರಿ. ಓಕೆನಾ? ಸೊ ಅಷ್ಟೇ ಸಿಂಪಲ್. ನೀವು ಥಿಯರಿ ಅಂದ್ರೆ ನೀವು ಬರಿಬೋದು, ಬಟ್ ಪಾಯಿಂಟ್ಸ್ ನ ಇನ್ಕ್ಲೂಡ್ ಮಾಡಿ. ಬಟ್ ಪಾಯಿಂಟ್ಸ್ ಅಂತ ಅಂದ್ರೆ ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸ್ ಬರ್ದಾದ್ಮೇಲೆ ಸೊ ನೀವೇನಾದ್ರೂ ಬರೀರಿ ಮುಂದೆ. ಓಕೆನಾ? ಸೊ ಈ ತರ ಪಾಯಿಂಟ್ ವೈಸ್ ಬರ್ಕೊಂಡು ಹೋದಾಗ ಸೊ ಇವ ಹೆಡ್ಡಿಂಗ್ಸ್ ನೋಡಿದ್ರೆ ಸಾಕು, ಅವ್ರು ಕೊಟ್ಬಿಡ್ತಾರೆ. ಸೊ ಆ ತರ ಇರುತ್ತೆ. ಸೊ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟಿಗೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಒಂದು ಇಂಟ್ರೊಡಕ್ಷನ್ ಹೇಳಬೇಕು ಅಂತ ಅಂದ್ರೆ, ಸೊ ಮೊದಲೆಲ್ಲ ನೀವು ಎಲೆಕ್ಟ್ರಿಸಿಟಿ, ಟ್ರೆಡಿಷನಲ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್ ಈ ತರದೆಲ್ಲ ನಾವು ಯೂಸ್ ಮಾಡ್ತಿದ್ವಿ. ಓಕೆನಾ? ಈ ರಿಸೋರ್ಸಸ್ ಎಲ್ಲ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ತಾರೆ ಇದನ್ನ. ಸೊ ಇದೆಲ್ಲ ಲಿಮಿಟೆಡ್. ಓಕೆನಾ? ಒಂದಲ್ಲ ಒಂದ್ ದಿವಸ ಖಾಲಿ ಆಗೋಗುತ್ತೆ. ಆಲ್ಮೋಸ್ಟ್ ಖಾಲಿ ಆಗೋಗ್ತಾ ಬಂದಿದೆ. ಓಕೆನಾ? ಒಂದಲ್ಲ ಒಂದ್ ದಿವಸ ಇದೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಬಟ್ ಇನ್ನೊಂದು ಗೊತ್ತಾ, ಈ ತರ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ಸು, ಈ ಥರ ಹೇರ್ ಪೊಲ್ಯೂಷನು, ವಾಟರ್ ಪೊಲ್ಯೂಷನು, ಈ ಥರ ಎಲ್ಲ ಈ ಪೊಲ್ಯೂಷನ್ಸ್ ಎಲ್ಲ ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಗೋಗ್ತಾ ಹೋಗ್ತಿರುತ್ತೆ. ಓಕೆನಾ? ಸೊ ಅದಕ್ಕೆ ಸೊ ಇದೆಲ್ಲ ಒಂದಲ್ಲ ಒಂದ್ ದಿವಸ ಖಾಲಿ ಆಗೋಗ್ಬಿಡುತ್ತೆ. ಖಾಲಿ ಆದ್ಮೇಲೆ ಇವಾಗ ನಮಗೆ ಎಲೆಕ್ಟ್ರಿಸಿಟಿ ಬೇಕು ಅಂದ್ರೆ ಹೆಂಗ್ ಜನರೇಟ್ ಮಾಡೋಕ್ಕಾಗತ್ತೆ? ಅದಕ್ಕೆ ಸೊ ಈ ಒಂದು ರೆನ್ಯೂವಬಲ್ ಎನರ್ಜಿನ ಇವಾಗ ಎಲ್ಲರೂ ಇಡೀ ಗ್ಲೋಬಲ್ ಅಲ್ಲೇ ಏನಾಗಿದೆ, ರೆನ್ಯೂವಬಲ್ ಎನರ್ಜಿಗೆ ಆಲ್ಮೋಸ್ಟ್ ಎಲ್ಲರೂ ಶಿಫ್ಟ್ ಆಗ್ತಿದ್ದಾರೆ. ಸೊ ಈ ರೆನ್ಯೂವಬಲ್ ಎನರ್ಜಿ ಏನಂದ್ರೆ ಸೊ ನ್ಯಾಚುರಲ್ ಸೋರ್ಸಸ್ ಅಂದ್ರೆ ಇವಾಗ ಸನ್, ವಿಂಡು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡೋದು. ಸೊ ಯಾವತ್ತಾದ್ರೂ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ ಗಾಳಿ ಬರೋದೇ ಇಲ್ಲ, ಸನ್ ಅಂತೂ ಇರೋದೇ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ. ಸೊ ಅದಕ್ಕೆ ಇದು ಕಂಟಿನ್ಯೂಸ್ ಎನರ್ಜಿ ನಮಗೆ ಕೊಡೋದ್ರಿಂದ ನಾವೇನ್ ಮಾಡ್ಬೋದು, ಈ ತರ ಅದು ಕಂಟಿನ್ಯೂಸ್ ಆಗಿ ನಮಗೆ ಅವೈಲೇಬಲ್ ಇರೋದ್ರಿಂದ ನಾವೇನ್ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಎನರ್ಜಿ ಕೂಡ ಜನರೇಟ್ ಮಾಡ್ಬೋದು ಅಲ್ವಾ? ಸೊ ಅದರಿಂದ ಸೊ ನಾವು ರೆನ್ಯೂವಬಲ್ ಎನರ್ಜಿಗೆ ತುಂಬಾ ಏನಾಗ್ತಿದೆ, ಶಿಫ್ಟ್ ನೋಡ್ಬೋದು ಇವಾಗ. ಓಕೆನಾ? ಸೊ ದಿಸ್ ಇಸ್ ವಾಟ್ ರೆನ್ಯೂವಬಲ್ ಎನರ್ಜಿ. ಅಲ್ಲೂ ಕೇಳಿರೋದು ಏನಪ್ಪಾ ಅಂತ ಅಂದ್ರೆ ರೆನ್ಯೂವಬಲ್ ಎನರ್ಜಿ ಮತ್ತೆ ನಾನ್ ರೆನ್ಯೂವಬಲ್ ಎನರ್ಜಿ ಬಗ್ಗೆ ಬ್ರೀಫ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನಾವು ರೆನ್ಯೂವಬಲ್ ಎನರ್ಜಿಗೆ ಸೋರ್ಸಸ್ಗಳೇನು, ಹೆಂಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು ಈ ಒಂದು ನ್ಯಾಚುರಲ್ ಸೋರ್ಸಸ್ಗಳಿಂದ, ಯಾವ್ದ್ಯಾವ್ದು ನ್ಯಾಚುರಲ್ ಸೋರ್ಸಸ್ಸು, ಸೊ ಆ ಥರ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದ್ರೆ ಜನರಲ್ ಆಗಿ ಈ ಒಂದು ಎನರ್ಜಿ ನಮಗೆ ಸನ್ಲೈಟ್ ಇಂದ ಸಿಗೋ ಅಂಥದ್ದು. ಓಕೆನಾ? ಸೊ ಇದನ್ನ ನಾವು ಎಲೆಕ್ಟ್ರಿಸಿಟಿ ಜನರೇಷನ್ಗೆ, ವಾಟರ್ ಹೀಟಿಂಗ್ಗೆ ಮತ್ತೆ ಕುಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಇವಾಗ ಸೋಲಾರ್ PV ಪ್ಯಾನಲ್ಸ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ವಿಂಡ್ ಎನರ್ಜಿ. ಈ ವಿಂಡ್ ಎನರ್ಜಿ ಹೆಂಗ್ ಬರುತ್ತೆ? ವಿಂಡ್ ಇಂದ ಬರುತ್ತೆ. ಹೆಂಗೆ, ಯಾವ ತರ ಪ್ರೊಡ್ಯೂಸ್ ಮಾಡ್ತೀರಾ? ವಿಂಡ್ ಟರ್ಬೈನ್ ನ ಯೂಸ್ ಮಾಡ್ಕೊಂಡು ನಾವು ವಿಂಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆನಾ? ಇಲ್ಲೇನಾಗತ್ತೆ ಅಂತ ಅಂದ್ರೆ ವಿಂಡ್ ಏನ್ ಮಾಡುತ್ತೆ, ಇವಾಗ ನಾವು ವಿಂಡ್ ಮಿಲ್ಸ್ ನೋಡಿದೀವಲ್ಲ, ಸೊ ಈ ವಿಂಡ್ ಏನ್ ಮಾಡುತ್ತೆ, ಆ ಬ್ಲೇಡ್ಸ್ ನ ಏನ್ ಮಾಡುತ್ತೆ, ತಿರುಗಿಸುತ್ತೆ. ಓಕೆನಾ? ಅದನ್ನ ರೊಟೇಟ್ ಮಾಡ್ಸುತ್ತೆ. ಆಮೇಲೆ ರೊಟೇಟ್ಸ್ ದ ಬ್ಲೇಡ್ಸ್ ಆಫ್ ದ ಟರ್ಬೈನ್ ಟು ಜನರೇಟ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹೈಡ್ರೋ ಪವರ್. ಹೈಡ್ರೋ ಅಂತ ಅಂದ್ರೇನು? ವಾಟರ್. ಸೊ ಎನರ್ಜಿ, ವಾಟರ್ ಇಂದ ಆಪ್ಟೈನ್ ಮಾಡಿರುವಂತ ಎನರ್ಜಿನ ನಾವು ಹೈಡ್ರೋ ಪವರ್ ಅಂತ ಕರಿತೀವಿ. ಈ ವಾಟರ್ ಏನ್ ಮಾಡುತ್ತೆ, ಟರ್ಬೈನ್ ನ ರೊಟೇಟ್ ಮಾಡುತ್ತೆ. ಟರ್ಬೈನ್ ನ ರೊಟೇಟ್ ಮಾಡ್ಬಿಟ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ ಭಾಕ್ರಾ ನಗಲ್ ಡ್ಯಾಮ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬಯೋಮಾಸ್ ಎನರ್ಜಿ. ಬಯೋಮಾಸ್ ಎನರ್ಜಿ ಅಂತ ಅಂದ್ರೆ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂತ ಅಂದ್ರೆ ವುಡ್, ಕ್ರಾಪ್ ವೇಸ್ಟ್ ಮತ್ತೆ ಅನಿಮಲ್ ಡಂಗ್, ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಎನರ್ಜಿನ ಪ್ರೊಡ್ಯೂಸ್ ಮಾಡೋದನ್ನ ನಾವು ಬಯೋಮಾಸ್ ಅಂತ ಕರಿತೀವಿ. ಓಕೆನಾ? ಇದನ್ನ ಬರ್ನ್ಟ್ ಡೈರೆಕ್ಟ್ಲಿ ಆರ್ ಕನ್ವರ್ಟೆಡ್ ಇಂಟು ಬಯೋಗ್ಯಾಸ್. ಇದನ್ನ ಬರ್ನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅದನ್ನ ಬಯೋಮಾಸ್ ಅಥವಾ ಬಯೋಫ್ಯೂಯಲ್ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಜಿಯೋಥರ್ಮಲ್ ಎನರ್ಜಿ ಅಂತ ಅಂದ್ರೆ ಜಿಯೋ ಅಂದ್ರೆ ಅರ್ತ್. ಸೊ ಜಿಯೋ ಅಂದ್ರೆ ಅರ್ತ್ ಅಲ್ವಾ? ಸೊ ಎನರ್ಜಿ ಆಪ್ಟೈನ್ ಫ್ರಮ್ ದ ಹೀಟ್ ಇನ್ಸೈಡ್ ದ ಅರ್ತ್ ಒಳಗಡೆ ಇರೋಂಥ ಹೀಟ್ ನ ಯೂಸ್ ಮಾಡಿಕೊಂಡು ಎನರ್ಜಿನ ಪ್ರೊಡ್ಯೂಸ್ ಮಾಡೋದನ್ನ ನಾವು ಜಿಯೋಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಸ್ಟೀಮ್ ಫ್ರಮ್ ದ ಅಂಡರ್ ಗ್ರೌಂಡ್ ಈಸ್ ಯೂಸ್ ಟು ರನ್ ದ ಟರ್ಬೈನ್ಸ್. ಸೊ ಇವಾಗ ಅಂಡರ್ ಗ್ರೌಂಡ್ ಅಲ್ಲಿ ಇರುವಂತ ಸ್ಟೀಮ್, ವಾಟರ್. ಓಕೆನಾ? ವಾಟರ್ ಸ್ಟೀಮ್ ಅಂದ್ರೆ ಜನರಲ್ ಆಗಿ ಅದನ್ನ
ವೇಪರೈಸ್ಡ್ ಫಾರ್ಮ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಆ ತರ ಸ್ಟೀಮ್ ನ ಯೂಸ್ ಮಾಡ್ಕೊಂಡು ಟರ್ಬೈನ್ಸ್ ನ ರನ್ ಮಾಡೋದು. ಓಕೆನಾ. ಅದನ್ನ ಏನ್ ಮಾಡ್ತೀವಿ, ಅದನ್ನ ಜಿಯೋ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಟೈಡಲ್ ಎನರ್ಜಿ ಅಂತ ಅಂದ್ರೆ ಓಷನ್ಸ್ ಟೈಡ್ಸ್ ನ ಯೂಸ್ ಮಾಡ್ಕೊಂಡು ಜನರೇಟ್ ಮಾಡುವಂತ ಎನರ್ಜಿ. ಓಕೆನಾ. ಸೊ ಈ ಟೈಡಲ್ ಮೂಮೆಂಟ್ ಏನ್ ಮಾಡುತ್ತೆ ಅಂದ್ರೆ ವಿಂಡ್ ಟರ್ಬೈನ್ ಟೈಡಲ್ ಮೂಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಟರ್ಬೈನ್ಸ್ ನ ರೊಟೇಟ್ ಮಾಡುತ್ತೆ. ಅದಾದ್ಮೇಲೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಬಂದು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಅಲ್ವಾ, ಟ್ರೆಡಿಷನಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೇಕಾದ್ರೆ ಮುಂಚೆ ಸೊ ಅವಾಗೆಲ್ಲ ನಾವು ಫಾಸಿಲ್ ಫ್ಯೂಯಲ್ಸ್ಗಳನ್ನ ಯೂಸ್ ಮಾಡ್ತಿದ್ವಿ ಅಂತ, ಅದ್ರ ಬಗ್ಗೆನೇ ಬರಿಬೇಕು. ಸೊ ಕೋಲ್ ಅಂದ್ರೆ ಇದೊಂದು ಸಾಲಿಡ್ ಫ್ಯೂಯಲ್ ಫಾರ್ಮ್ಡ್ ಫ್ರಮ್ ದ ಏನ್ಶಿಯಂಟ್ ಪ್ಲಾಂಟ್ ಮ್ಯಾಟರ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್. ಸೊ ಈ ಒಂದು ಕೋಲ್ ಬಂದು ಇದು ಒಂದು ಬ್ಲ್ಯಾಕ್ ರಾಕ್ ಲೈಕ್ ತರ. ಓಕೆನಾ. ಸೊ ಇದೇನಂದ್ರೆ ಇದು ಅಂಡರ್ ಗ್ರೌಂಡ್ ಅಲ್ಲಿ ಸಿಗುವಂತದ್ದು. ಇದನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದಕ್ಕೆ. ಈ ಒಂದು ಕೋಲ್ ನ ಬರ್ನ್ ಮಾಡಿದಾಗ ಇದೇನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಪೊಲ್ಯೂಷನ್ ನ ಕಾಸ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಪೆಟ್ರೋಲಿಯಂ. ಸೊ ಈ ಪೆಟ್ರೋಲಿಯಂ ಅಂದ್ರೆ ಇಟ್ ಈಸ್ ಅ ಲಿಕ್ವಿಡ್ ಫಾಸಿಲ್ ಫ್ಯೂಯಲ್ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಅಂಡರ್ ಗ್ರೌಂಡ್ ರಿಸೋರ್ಸಸ್ ರಿಫೈನ್ಡ್ ಇನ್ ಟು ದ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಮೇನ್ಲಿ ಯೂಸ್ಡ್ ಇನ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಇಂಡಸ್ಟ್ರೀಸ್. ಸೊ ಇದು ಒಂದು ಲಿಕ್ವಿಡ್ ಫ್ಯೂಯಲ್ ತರ. ಓಕೆನಾ. ಅಂಡರ್ ಗ್ರೌಂಡ್ ಅಲ್ಲಿ ಸಿಗುವಂತದ್ದು. ಸೊ ಈ ಪೆಟ್ರೋಲಿಯಂ ಇಂದ ನಮಗೆ ಪೆಟ್ರೋಲು, ಡೀಸೆಲ್, ಕೆರೋಸಿನ್ ಮೇನ್ ಆಗಿ ಇದನ್ನ ವೆಹಿಕಲ್ಸ್ ಮತ್ತೆ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ. ನೆಕ್ಸ್ಟ್ ಒನ್ ಇಸ್ ನ್ಯಾಚುರಲ್ ಗ್ಯಾಸ್ ಕೂಡ ಒಂದು ಫ್ಯೂಯಲ್. ಅದು ಗೇಷಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಕುಕಿಂಗ್ಗೆ, ಇಂಡಸ್ಟ್ರೀಸ್ಗೆ, ಆಮೇಲೆ ಪವರ್ ಜನರೇಷನ್ಗೆ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಓಕೆನಾ. ದಟ್ ಇಸ್ ವಾಟ್ ನ್ಯಾಚುರಲ್ ಗ್ಯಾಸ್. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಬಂದು ಇವಾಗ ಯುರೇನಿಯಂ ಅಂತ ಒಂದು ಮೆಟೀರಿಯಲ್ಸ್ ಇಂದ ಪ್ರೊಡ್ಯೂಸ್ ಮಾಡಿರುವಂತ ಎನರ್ಜಿನ ನಾವು ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಈ ಸ್ಮಾಲ್ ಅಮೌಂಟ್ ಆಫ್ ಯುರೇನಿಯಂ ಕೂಡ ಏನ್ ಮಾಡ್ಬೋದು, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ಕೊಡ್ಬೋದು. ಓಕೆನಾ. ಒಂದು ಸ್ಮಾಲ್ ಅಮೌಂಟ್ ಇದ್ರೆ ಸಾಕು, ಯುರೇನಿಯಂ ತುಂಬಾ ಎನರ್ಜಿ ಅದನ್ನ ಕೊಡುತ್ತೆ. ಓಕೆನಾ. ಸೊ ಇಟ್ ಈಸ್ ಎಲ್ಲಿ ಮೇನ್ ಆಗಿ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಷನ್ಸು ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಓಕೆನಾ. ಸೊ ದಟ್ ಇಸ್ ವಾಟ್ ನ್ಯೂಕ್ಲಿಯರ್ ಎನರ್ಜಿ. ನೆಕ್ಸ್ಟ್ ಬಂದು ಆಯಿಲ್ ಶೇಲ್ ಅಂದ್ರೆ ಇಟ್ ಇಸ್ ಅ ಸೆಡಿಮೆಂಟರಿ ರಾಕ್ ಕಂಟೈನಿಂಗ್ ಆರ್ಗ್ಯಾನಿಕ್ ಮೆಟೀರಿಯಲ್ ಕಾಲ್ಡ್ ಕೆರೋಜನ್. ಸೊ ಇದೊಂದು ಸೆಡಿಮೆಂಟರಿ ರಾಕ್ ಆಗಿರುತ್ತೆ. ಇದರಲ್ಲಿ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಕೆರೋಜನ್ ಅಂತ ಇರುತ್ತೆ. ಸೊ ಇದನ್ನ ನೀವು ಯಾವಾಗ ಹೈ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡ್ತೀರಾ ಅಲ್ವಾ, ಇದೇನ್ ಮಾಡುತ್ತೆ, ಆಯಿಲ್ ಶೇಲ್ ನ ತಗೊಂಡು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ಆಯಿಲ್ ಶೇಲ್. ಅರ್ಥ ಆಯ್ತಲ್ವಾ. ವಾಟರ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ. ಸೊ ನೆಕ್ಸ್ಟ್ ಏನು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಏನು ಮತ್ತೆ ಚಾಲೆಂಜಸ್ ಏನು ರಿನ್ಯೂವಬಲ್ ಎನರ್ಜೀಸ್ ನ ಯೂಸ್ ಮಾಡೋದ್ರಿಂದ ಅಂತ ಕೇಳಿದ್ದಾರೆ. ಸೊ ಇದನ್ನ ನೀವು ಬೇಕಾದ್ರೆ ಇನ್ನೊಂದು ಕ್ವೆಶನ್ಗೂ ಕೂಡ ಇದೇನೆ ಆನ್ಸರ್ ಬರಿಬಹುದು. ಬಟ್ ಹೆಡ್ಡಿಂಗ್ ಮಾತ್ರ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಅಂತ ಬರಿಬೇಡಿ. ಸೊ ಏನಂದ್ರೆ ಯಾವ ಕ್ವೆಶನ್ ಗೊತ್ತಾ, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕೇಳಿದ್ರೆ ಇದನ್ನೇ ಬರಿಬಹುದು. ಬಟ್ ಡೋಂಟ್ ರೈಟ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಅಂತ ಮೆನ್ಷನ್ ಮಾಡಬೇಡಿ. ಅಡ್ವಾಂಟೇಜ್ ಮತ್ತೆ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜ್ ಅಂತ ಮೆನ್ಷನ್ ಮಾಡಿ, ಬಟ್ ಇದನ್ನೇ ಬರೀರಿ. ಓಕೆನಾ. ನೆಕ್ಸ್ಟ್ ಫಸ್ಟ್ಗೆ ರಿಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಇದರದ್ದು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಏನಂತ ಅಂದ್ರೆ ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡೋದ್ರಿಂದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ರಿಡ್ಯೂಸ್ ಮಾಡುತ್ತೆ. ಓಕೆನಾ. ಇವಾಗ ನಾವು ಸೋಲಾರ್, ವಿಂಡೋ, ಹೈಡ್ರೋ, ಜಿಯೋಥರ್ಮಲ್ ಎನರ್ಜಿ ಏನ್ ಮಾಡಲ್ಲ, CO2 ನ ರಿಲೀಸ್ ಮಾಡಲ್ಲ ಅಥವಾ ಬೇರೆ ಯಾವುದೇ ಹಾರ್ಮ್ಫುಲ್ ಗ್ಯಾಸ್ನ ರಿಲೀಸ್ ಮಾಡೋದಿಲ್ಲ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗು ಮತ್ತೆ ಕ್ಲೈಮೇಟ್ ಚೇಂಜು ಈ ತರ ಪ್ರಾಬ್ಲಮ್ಸ್ ಎಲ್ಲ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಓಕೆನಾ. ಮತ್ತೆ ವಾಟರ್, ಏರ್ ಪೊಲ್ಯೂಷನ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಇವಾಗ ಫಾಸಿಲ್ ಫ್ಯೂಯಲ್ಸ್ ಇವಾಗ ನೀವು ಬರ್ನ್ ಮಾಡಿದಾಗ ಏನಾಗ್ತಿತ್ತು, ಗ್ಯಾಸ್ ಅಥವಾ ಹಾರ್ಮ್ಫುಲ್ ಗ್ಯಾಸಸ್ ಎಲ್ಲ ರಿಲೀಸ್ ಆಗ್ತಿತ್ತು. ಇದರಿಂದ ಏನಾಗ್ತಿತ್ತು, ಏರು ಅಥವಾ ವಾಟರ್ ಆಗಿ ಪೊಲ್ಯೂಟ್ ಆಗ್ತಿತ್ತು. ಸೊ ಇದರಿಂದ ಇವಾಗ ನೀವು ನ್ಯಾಚುರಲ್ ಸೋರ್ಸಸ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಏರ್ ಅಥವಾ ವಾಟರ್ ಪೊಲ್ಯೂಷನ್ಸ್ ಎಲ್ಲ ಆಗೋದಿಲ್ಲ. ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ರಿನ್ಯೂವಬಲ್ ಎನರ್ಜಿ ಏನಂತ ಅಂದ್ರೆ ಇದು ನ್ಯಾಚುರಲಿ ರೀಪ್ಲೆನಿಷಬಲ್ ಸೋರ್ಸಸ್ ನ ಯೂಸ್ ಮಾಡುತ್ತೆ. ಅಂದ್ರೆ ಇವಾಗ ಸನ್ಲೈಟ್, ವಿಂಡು, ವಾಟರ್ ಇದೆಲ್ಲ ಎಕ್ಸಾಸ್ಟೇ ಆಗೋದಿಲ್ಲ ನೇಚರ್ ಅಲ್ಲಿ. ಸೊ ಆ ತರ ರಿಸೋರ್ಸಸ್ ಗಳನ್ನ ಯೂಸ್ ಮಾಡುತ್ತೆ. ಮತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಎನರ್ಜಿ ಯಾವಾಗ್ಲೂ ಕೂಡ ನಾವು ಪ್ರೊಡ್ಯೂಸ್ ಮಾಡ್ತಾನೆ ಇರ್ಬೋದು. ಯಾಕಂದ್ರೆ ಇದು ಎಕ್ಸಾಸ್ಟೇ ಆಗಲ್ಲ, ಖಾಲಿನೇ ಆಗಲ್ವಲ್ಲ. ಸೊ ಇದರಿಂದ ಯಾವಾಗ್ಲೂ ಏನ್ ಮಾಡ್ಬೋದು, ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾನೆ ಇರ್ಬೋದು. ಓಕೆ. ಲೆಸ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಜನರಲಿ ಕಾಸ್ ಅ less land destruction compared to the coal mining and oil drilling
ಆಕ್ಟಿವಿಟೀಸ್. ಸೊ ಇದು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಜನರಲಿ ಕಡಿಮೆ ಲ್ಯಾಂಡ್ ಡಿಸ್ಟ್ರಕ್ಷನ್ ಅಂದ್ರೆ ಲ್ಯಾಂಡ್ನ ಅಷ್ಟು ಯೂಸ್ ಮಾಡೋದಿಲ್ಲ ಕಂಪೇರ್ ಟು ದ ಇವಾಗ ನೀವು ಫಾಸಿಲ್ ಫ್ಯೂಯಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತ ಅಂದ್ರೆ ಸೊ ತುಂಬಾ ಲ್ಯಾಂಡ್ ಏನಾಗ್ತಿತ್ತು ಡಿಸ್ಟ್ರಾಯ್ ಆಗ್ತಿತ್ತು ಅಂದ್ರೆ ತುಂಬಾ ಲ್ಯಾಂಡ್ನ ಯೂಸ್ ಮಾಡ್ಕೊತಾ ಇದ್ವಿ. ಆದ್ರೆ ಇಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲೂ ಯೂಸ್ ಮಾಡ್ತೀವಿ, ಯೂಸ್ ಮಾಡಲ್ಲ ಅಂತೇನಿಲ್ಲ. ಅದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಲ್ಯಾಂಡ್ ಡಿಸ್ಟ್ರಕ್ಷನ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಓಕೆನಾ? ಸೊ ಇಟ್ ಹೆಲ್ಪ್ಸ್ ಇನ್ ರಿಡ್ಯೂಸ್ ಡಿಫಾರೆಸ್ಟೇಷನ್, ಸಾಯಿಲ್ ಎರೋಷನ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಇದೆಲ್ಲ ರಿಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವೇಸ್ಟ್ ರಿಡಕ್ಷನ್. ಸೋಲಾರ್ ಅಂಡ್ ವಿಂಡ್ ಎನರ್ಜಿ ಸಿಸ್ಟಮ್ ಜನರೇಟ್ಸ್ ಮಿನಿಮಲ್ ವೇಸ್ಟ್ ಓವರ್ ದೇರ್ ಲೈಫ್ ಟೈಮ್. ಸೊ ಇದು ವೇಸ್ಟ್ ಜನರೇಟ್ ಮಾಡುತ್ತೆ, ಬಟ್ ಏನಂದ್ರೆ ಸ್ವಲ್ಪ ಕಡಿಮೆ ಜನರೇಟ್ ಮಾಡುತ್ತೆ ಕಂಪೇರ್ ಟು ಯುವರ್ ಏನಂತೀರಾ ನಿಮ್ಮ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಕಂಪೇರ್ ಮಾಡಿದ್ರೆ ಇದೇನ್ ಮಾಡುತ್ತೆ ವೇಸ್ಟ್ನೆಲ್ಲ ಸ್ವಲ್ಪ ಮಿನಿಮಲ್ ಆಗಿ ಜನರೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಕ್ಲೀನ್ ಎನರ್ಜಿನ ಕೊಡುತ್ತೆ. ಓಕೆನಾ? ಸೊ ಟು ದ ರೂರಲ್ ಅಂಡ್ ರಿಮೋಟ್ ಏರಿಯಾಸ್. ಸೊ ಅಂಡ್ ಸಪೋರ್ಟ್ಸ್ ಬೋತ್ ಎನ್ವಿರಾನ್ಮೆಂಟಲ್ ಅಂಡ್ ಎಕನಾಮಿಕ್ ಗ್ರೋತ್. ಸೊ ಕ್ಲೀನ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಆಮೇಲೆ ಇದರಿಂದ ನಮಗೆ ಎಕನಾಮಿಕಲ್ ವಿತ್ ರೆಸ್ಪೆಕ್ಟ್ ಟು ಎಕನಾಮಿಕ್ಕು ನಾವು ಗ್ರೋತ್ ಆಗ್ತೀವಿ. ಅದಾದ್ಮೇಲೆ ಎನ್ವಿರಾನ್ಮೆಂಟ್ಗೂ ಕೂಡ ನಾವೇನು ಡ್ಯಾಮೇಜ್ ಮಾಡ್ತಿಲ್ಲ. ಓಕೆನಾ? ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಚಾಲೆಂಜಸ್. ಸೊ ಏನು ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಅಂದ್ರೆ ಇಲ್ಲಿ ತುಂಬಾನೇ ಲ್ಯಾಂಡ್ನ ಯೂಸ್ ಮಾಡ್ಕೊಂತೀವಿ. ನಾನು ಹೇಳ್ದೆ ಕಂಪೇರ್ ಟು ದ ನಾನ್ ರಿನ್ಯೂವಬಲ್ ಅಂದ್ರೆ ಕಂಪೇರ್ ಟು ದ ಫಾಸಿಲ್ ಫ್ಯೂಯಲ್ಸ್ ನಾವೇನ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ದಟ್ ಅದಕ್ಕಿಂತ ಸ್ವಲ್ಪ ಲ್ಯಾಂಡ್ನ ಯೂಸ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತೀವಿ. ಆದ್ರೆ ಇಲ್ಲೂ ಕೂಡ ಏನಾಗುತ್ತೆ ಸ್ವಲ್ಪ ಲ್ಯಾಂಡ್ ಯೂಸ್ ಆಗುತ್ತೆ. ಮತ್ತೆ ಹ್ಯಾಬಿಟೇಟ್ ಡಿಸ್ಟ್ರಪ್ಷನ್ ಅಂದ್ರೆ ಎಕೋಸಿಸ್ಟಮ್ನ ಮತ್ತೆ ಬರ್ಡ್ಸ್ನ ಮತ್ತೆ ಅಕ್ವಾಟಿಕ್ ಲೈಫ್ಸ್ನ ಡಿಸ್ಟರ್ಬ್ ಮಾಡುತ್ತೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ನೀವು ಓಟೆಕ್ ಪ್ಲಾಂಟೇಶನ್ ಮಾಡ್ತೀರಾ ಅಂದ್ರೆ ನಾನು ಹೇಳ್ದೆ ದಟ್ ಇಸ್ ಓಷನ್ ಥರ್ಮಲ್ ಎನರ್ಜಿ. ಓಕೆನಾ? ನೀವು ಅದ್ರ ರಿಲೇಟೆಡ್ ಏನೋ ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇನ್ಸ್ಟಾಲೇಷನ್ಸ್ ಎಲ್ಲ ಇನ್ಸೈಡ್ ದ ಏನಂತೀರಾ ಓಷನ್ ಆಗಿದ್ರೆ ಸೊ ಏನಾಗುತ್ತೆ ಅಲ್ಲಿ ಅಕ್ವಾಟಿಕ್ ಲೈಫಿಗೆ ಎಫೆಕ್ಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ವಿಂಡ್ ಮಿಲ್ಸ್ ಅಂತ ಬಂದ್ರೆ ಇನ್ ಕೇಸ್ ಏನಾದರೂ ಬರ್ಡ್ಸ್ ಏನಾದರೂ ಅಲ್ಲಿ ಹಾರಾಡ್ತಿರ್ಬೇಕಾದ್ರೆ ಇನ್ ಕೇಸ್ ಅದಕ್ಕೆ ಸಿಕ್ಬಿಟ್ರೆ ಏನಾಗುತ್ತೆ ಅದು ಕೂಡ ಅದರದ್ದು ಡೆತ್ ಆಗುತ್ತಲ್ವಾ. ಸೊ ಆ ರೀತಿ. ಓಕೆನಾ? ಸೊ ಅದೇನ್ ಮಾಡುತ್ತೆ ಎಕೋಸಿಸ್ಟಮು ಬರ್ಡ್ಸ್ ಅಕ್ವಾಟಿಕ್ ಲೈಫಿಗೆ ಏನಾಗುತ್ತೆ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ಯಾಕ್ಟ್ ಅಂದ್ರೆ ಇವಾಗ ಮೇಕಿಂಗ್ ದ ಸೋಲಾರ್ ಪ್ಯಾನಲ್ಸ್ ಅಂಡ್ ದ ಬ್ಯಾಟರೀಸ್ ರಿಕ್ವೈರ್ಸ್ ರೇರ್ ಮೆಟೀರಿಯಲ್ಸ್ ಲೈಕ್ ಲಿಥಿಯಂ ಅಂಡ್ ಕೊಬಾಲ್ಟ್. ಸೊ ಇವಾಗ ಸೋಲಾರ್ ಪ್ಯಾನಲ್ಸ್ನ ನೀನು ಮಾಡ್ತಿದ್ಯಾ ಅಂತ ಅಂದ್ರೆ ಸೊ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ಯಾ ಅಂತ ಅಂದ್ರೆ ಅದಕ್ಕೆ ರೇರ್ ಮೆಟಲ್ಸ್ನ ಯೂಸ್ ಮಾಡ್ತಾರೆ, ಲಿಥಿಯಂ ಆಗಲಿ ಕೊಬಾಲ್ಟ್ ಆಗಲಿ. ಸೊ ಇದೇನ್ ಮಾಡುತ್ತೆ ಮೈನಿಂಗ್ ಪೊಲ್ಯೂಷನ್ ಮತ್ತೆ ಎಲೆಕ್ಟ್ರಾನಿಕ್ ವೇಸ್ಟ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಕಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಎನರ್ಜಿ ಸ್ಟೋರೇಜ್ ಪ್ರಾಬ್ಲಮ್ಸ್. ಇವಾಗ ಸೋಲಾರ್ ಎನರ್ಜಿ ಆಗಲಿ ವಿಂಡ್ ಎನರ್ಜಿ ಆಗಲಿ ಇದನ್ನ ನಾವು ಪ್ರಿಸರ್ವ್ ಮಾಡಬೇಕು ಅಥವಾ ಹಾಗೆ ಇಟ್ಕೋಬೇಕು ಅಂತ ಅಂದರೆ ಸೊ ಅದಕ್ಕೆ ನಾವು ಸ್ಟೋರೇಜ್ ಬೇಕಾಗುತ್ತೆ. ಯಾಕಂದರೆ ಇವಾಗ ಸೋಲಾರು ಮತ್ತು ವಿಂಡು ಒಂದೇ ಇದರಲ್ಲಿ ನಮಗೆ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತಾ. ಒಂದು ಸತಿ ವಿಂಡ್ ಇರುತ್ತೆ, ಒಂದು ಸತಿ ಚೆನ್ನಾಗಿ ವಿಂಡ್ ಬರುತ್ತೆ, ಒಂದು ಸತಿ ವಿಂಡ್ ಬರೋದಿಲ್ಲ. ಇವಾಗ ಸಮ್ಮರ್ ಸೀಸನಲ್ಲಿ ವಿಂಡ್ ಅಷ್ಟು ಕಷ್ಟ ಇರುತ್ತೆ. ಆಮೇಲೆ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ವಿಂಡ್ ತುಂಬ ಜೋರಾಗಿ ಬರ್ತಿರುತ್ತೆ ಅಲ್ವಾ. ಸೊ ಅದರಿಂದ ನಮಗೆ 24/7 ಈ ಎನರ್ಜಿನ ಈ ತರ ಎನರ್ಜಿ ಅದೇ ಎಫೆಕ್ಟ್ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಟೈಮ್ಸ್ ಪ್ರೊಡ್ಯೂಸ್ ಮಾಡಿರೋ ಎನರ್ಜಿನ ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೆ ನಮಗೇನು ಬೇಕು ಏನಾದರೂ ಬೇಕಾಗಿರುತ್ತೆ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಅದರದ್ದು ಪ್ರಾಬ್ಲಮ್ ಆಗ್ತಿರುತ್ತೆ. ಏನು ಬ್ಯಾಟ್ರೀಸ್ ಆರ್ ನೀಡೆಡ್ ಫಾರ್ ದ ಸ್ಟೋರೇಜ್, ಕ್ಯಾನ್ ಯೂಸ್ ದ ಡಿಸ್ಪೋಸಲ್ ಆ್ಯಂಡ್ ಕ್ಯಾನ್ ಕಾಸ್ ದ ಡಿಸ್ಪೋಸಲ್ ಆ್ಯಂಡ್ ಪೊಲ್ಯೂಷನ್ ಇಶ್ಯೂಸ್. ಸೊ ಅದರಿಂದ ಇವಾಗ ಬ್ಯಾಟ್ರೀಸ್ ಬೇಕಾಗತ್ತೆ ಸ್ಟೋರ್ ಮಾಡೋದಕ್ಕೆ. ಇದರಿಂದ ಏನಾಗುತ್ತೆ ಡಿಸ್ಪೋಸಲ್ ಮತ್ತೆ ಪೊಲ್ಯೂಷನ್ ಇಶ್ಯೂಸ್ ನ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಹೈಡ್ರೋ ಪವರ್ ಇಂಪ್ಯಾಕ್ಟ್ ಅಂತ ಅಂದ್ರೆ ಸೊ ಇವಾಗ ಲಾರ್ಜ್ ಡ್ಯಾಮ್ಸ್ ಏನ್ ಮಾಡುತ್ತೆ ಡಿಸ್ಪ್ಲೇಸ್ಮೆಂಟ್ ಆಫ್ ಪೀಪಲ್. ಅಂದ್ರೆ ಇವಾಗ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಅಂದ್ರೆ ತುಂಬಾ ದೊಡ್ಡ ಡ್ಯಾಮ್ ಕಟ್ಟಬೇಕು ಅಂತಂದ್ರೆ ಅಲ್ಲಿರೋ ಜನ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ. ಸೊ ಇವಾಗ ಹೈಡ್ರೋ ಪವರ್ ನೀವು ಏನಾದ್ರು ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಅದ್ರ ಮೇಲೆ ಏನಾದ್ರು ಪ್ರಾಜೆಕ್ಟ್ ಮಾಡ್ತಿದ್ರ ಅಂದ್ರೆ ಸೊ ಈ ತರ ಪ್ರಾಬ್ಲಮ್ಸ್ ಅಕರ್ ಆಗುತ್ತೆ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪೀಪಲ್, ಆಮೇಲೆ ಫಿಶ್ ಮೈಗ್ರೇಷನ್ ಮತ್ತೆ ರಿವರ್ ಎಕೋಸಿಸ್ಟಮ್ಸ್ಗೆ ಏನ್ ಮಾಡುತ್ತೆ ಅಫೆಕ್ಟ್ ಮಾಡುತ್ತೆ. ಮತ್ತೆ ನಾಯ್ಸ್ ಮತ್ತೆ
ವಿಜುವಲ್ ಪ್ರಾಬ್ಲಮ್ಸ್. ಸೊ ಅಂದ್ರೆ ಇವಾಗ ವಿಂಡ್ ಟರ್ಬೈನ್ಸ್ ಪ್ರೊಡ್ಯೂಸ್ ಅ ನಾಯ್ಸ್ ಪೊಲ್ಯೂಷನ್. ಹೌದು, ಇವಾಗ ವಿಂಡ್ ಟರ್ಬೈನ್ಸ್ ಏನ್ ಮಾಡುತ್ತೆ, ತುಂಬಾ ನಾಯ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಸೋಲಾರ್ ಮತ್ತೆ ವಿಂಡ್ ಫಾರ್ಮ್ಸ್ ಏನಾಗುತ್ತೆ, ವಿಜುವಲಿ ಅನ್ಅಪೀಲಿಂಗ್, ಅಂದ್ರೆ ಕ್ಯಾನ್ ಅಫೆಕ್ಟ್ ದ ವಿಜುವಲ್ ಅಪಿಯರೆನ್ಸ್ ಆಫ್ ದ ಲ್ಯಾಂಡ್ಸ್ಕೇಪ್. ನೆಕ್ಸ್ಟ್, ಹೈ ಇನಿಷಿಯಲ್ ಕಾಸ್ಟ್. ಹೌದು, ವಿತ್ ರೆಸ್ಪೆಕ್ಟ್ ಟು ನೀವೇನೇ ಇವಾಗ ರೆನ್ಯೂವಬಲ್ ಎನರ್ಜಿ ಪವರ್ ಪ್ಲಾಂಟ್ಸ್ ಅಂದ್ರೆ ಅದ್ರ ಮೇಲೆ ರೆನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳ ಮೇಲೆ ನೀವೇನಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಇನಿಷಿಯಲ್ ಆಗಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆನಾ, ದಟ್ ಈಸ್ ವಾಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂಡ್ ಸ್ಪೆಕ್ಟ್ರಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸೊ ಫಸ್ಟಿಗೆ ಇವಾಗ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂದ್ರೆ ಏನು? ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂದ್ರೆ ಇಟ್ ರೆಫರ್ಸ್ ಟು ದ ಸೋಲಾರ್ ಎನರ್ಜಿ ರಿಸೀವ್ಡ್ just outside the earth atmosphere before it affected by the absorption and scattering and or reflection. So extraterrestrial radiation ಅಂದ್ರೆ ಇದು ಔಟ್ಸೈಡ್ ದ ಅರ್ತ್ ಅಟ್ಮಾಸ್ಫಿಯರ್ ಔಟ್ಸೈಡ್ ಅಲ್ಲಿ ಇರುವಂತ ರೇಡಿಯೇಷನ್, ಅಂದ್ರೆ ಈ ಅಲ್ಲಿ ಬರುವಂತ ರೇಡಿಯೇಷನ್ ಮೇಲೆ ಇನ್ನು ಏನು ಸ್ಕ್ಯಾಟರಿಂಗು ಅಥವಾ ಅಬ್ಸಾರ್ಪ್ಷನ್ ಇದೆಲ್ಲ ಆಗಿರೋದಿಲ್ಲ. ಅರ್ಥಗೆ ಎಂಟರ್ ಆಗ್ತಾ ಇರ್ಬೇಕಾದ್ರೆ ಎಂಟರ್ ಆಗ್ತಿದೆ ಅಂದ್ರೆ ಇವಾಗ ಕ್ಲೌಡ್ ಪಾರ್ಟಿಕಲ್ಸ್ ಇದೆಲ್ಲ ಏನ್ ಮಾಡುತ್ತೆ, ಸ್ಕ್ಯಾಟರಿಂಗು ರಿಫ್ಲೆಕ್ಷನ್ಗೆ ಇದ್ ಮಾಡ್ಬಿಟ್ಟು ಡೈರೆಕ್ಟ್ ರೇಡಿಯೇಷನ್ಗೆ ಬರಕ್ ಬಿಡೋದಿಲ್ಲ. ಓಕೆನಾ, ಕೆಲವೊಂದು ರೇಡಿಯೇಷನ್ ಬರೋದು ಡೈರೆಕ್ಟ್ ಆಗಿರುತ್ತೆ, ಇಂಡೈರೆಕ್ಟ್ ಆಗಿರುತ್ತೆ. ಇಂಡೈರೆಕ್ಟ್ ಅಂತ ಅಂದ್ರೆ ಡಿಫ್ಯೂಸ್ ರೇಡಿಯೇಷನ್ ಆಗಿರುತ್ತೆ. ಓಕೆನಾ, ಸೊ ಇದು ಅರ್ತ್ ಅಟ್ಮಾಸ್ಫಿಯರ್ ಕಿನ ಆಚೆಗಡೆ ಇರುವಂತ ರೇಡಿಯೇಷನ್ ನಾವು ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಯಾವುದೇ ರೀತಿ ಅಬ್ಸಾರ್ಪ್ಷನ್ ಸ್ಕ್ಯಾಟರಿಂಗು ರಿಫ್ಲೆಕ್ಷನ್ ಅನ್ನೋದು ಕಾಸ್ ಆಗಿರೋದಿಲ್ಲ ಅಲ್ಲಿ. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿ ಸೋರ್ಸ್ ಆಫ್ ರೇಡಿಯೇಷನ್ಸ್. ಸೊ ಹೆಂಗ್ ರೇಡಿಯೇಷನ್ ಬರುತ್ತೆ ನಮಗೆ? ರೇಡಿಯೇಷನ್ ಎಲ್ಲ ಎಲ್ಲಿಂದ ಬರ್ತಿದೆ? ಸನ್ನಿಂದ. ಸೊ ವಾಟ್ ಇಸ್ ದ ಸೋರ್ಸ್ ಆಫ್ ರೇಡಿಯೇಷನ್? ಸನ್ ಇಸ್ ಅ ಪ್ರೈಮರಿ ಸೋರ್ಸ್ ಆಫ್ ರೇಡಿಯೇಷನ್. ಸೊ ಅದ್ ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ ಇಟ್ ಬಿಹೇವ್ಸ್ ಲೈಕ್ ಅ ಮ್ಯಾಸಿವ್ ಥರ್ಮೋ ನ್ಯೂಕ್ಲಿಯರ್ ರಿಯಾಕ್ಟರ್. ಅದು ಮ್ಯಾಸಿವ್ ಥರ್ಮೋ ನ್ಯೂಕ್ಲಿಯರ್ ರಿಯಾಕ್ಟರ್ ತರ ಬಿಹೇವ್ ಮಾಡುತ್ತೆ. ಅಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ರೇಡಿಯೇಷನ್ ಅಥವಾ ಎನರ್ಜಿನ ಎಮಿಟ್ ಮಾಡ್ತಾನೆ ಇರುತ್ತೆ. ಓಕೆನಾ, ವಾಟ್ ಇಸ್ ದ ಸೋರ್ಸ್ ಆಫ್ ರೇಡಿಯೇಷನ್? ಸೊ ಅವರ್ ಸನ್ ಇಸ್ ಅ ಪ್ರೈಮರಿ ಸೋರ್ಸ್ ಆಫ್ ರೇಡಿಯೇಷನ್. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂದ್ರೆ ಇಟ್ ಈಸ್ ಅ ರೇಡಿಯೇಷನ್ ಔಟ್ಸೈಡ್ ದ ಅರ್ತ್ ಸರ್ಫೇಸ್. ಆ ಔಟ್ಸೈಡ್ ದ ಅರ್ತ್ ಸರ್ಫೇಸ್ ರೇಡಿಯೇಷನ್ ಯಾವುದೇ ರೀತಿ ರಿಫ್ಲೆಕ್ಷನ್ ಆಗ್ಲಿ ಸ್ಕ್ಯಾಟರಿಂಗ್ ಆಗ್ಲಿ ಆಗಿರೋದಿಲ್ಲ. ಅರ್ಥ ಆಯ್ತಾ? ನಾನು ಹೇಳದ್ನ ಹಂಗೆ ರಿವೈಸ್ ಮಾಡ್ಕೊಂತ ಇರಿ. ಓಕೆ, ಸೋಲಾರ್ ಕಾನ್ಸ್ಟೆಂಟ್. ಏನಿದು ಸೋಲಾರ್ ಕಾನ್ಸ್ಟೆಂಟ್ ಅಂತ ಅಂದ್ರೆ ಇಟ್ ಈಸ್ ಅಮೌಂಟ್ ಆಫ್ ರೇಡಿಯೇಷನ್ ಅರೈವಿಂಗ್ ಅಟ್ ದ ಎಡ್ಜ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್. ಸೊ ಅರ್ತ್ ಅಟ್ಮಾಸ್ಫಿಯರ್ ಒಳಗಡೆ ಎಂಟರ್ ಆಗಕ್ಕಿಂತ ಮುಂಚೆ ಆ ಎಡ್ಜ್ ಅಲ್ಲಿ ಎಷ್ಟು ರೇಡಿಯೇಷನ್ ಇದೆ, ಎಷ್ಟು ರೇಡಿಯೇಷನ್ ಅರೈವ್ ಆಗಿದೆ ಅನ್ನೋದನ್ನ ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಓಕೆನಾ, ಸೊ ದಿಸ್ ವ್ಯಾಲ್ಯೂ ಇಸ್ ಸ್ಲೈಟ್ಲಿ ವೇರೀಸ್ ಡ್ಯೂ ಟು ಇವಾಗ ಸೋಲಾರ್ ಆಕ್ಟಿವಿಟಿ, ಅರ್ತ್ ಎಲಿಪ್ಟಿಕಲ್ ಆರ್ಬಿಟ್, ಸೊ ಇನ್ನ ತುಂಬಾ ಇದೆ. ಓಕೆನಾ, ಸೊ ಇದರಿಂದ ಏನಾಗ್ತಿರುತ್ತೆ, ಸ್ಲೈಟ್ ಆಗಿ ಸೋಲಾರ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಕ್ಟ್ರಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸೊ ಸ್ಪೆಕ್ಟ್ರಲ್ ಡಿಸ್ಟ್ರಿಬ್ಯೂಷನ್ ಏನಂದ್ರೆ ಸೊ ಎಕ್ಸ್ಪ್ಲೇನ್ಸ್ ಹೌ ದ ಸನ್ ಎನರ್ಜಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಡಿಫ್ರೆಂಟ್ ವೇವ್ ಲೆಂತ್ ರೇಂಜಸ್. ಯಾವ ರೀತಿ ಆ ಸೋಲಾರ್ ಎನರ್ಜಿ ಇರುತ್ತೆ ಅಲ್ವಾ, ಸೊ ಆ ಸನ್ನಿಂದ ಬಂದಿರುವಂತ ಎನರ್ಜಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಡಿಫ್ರೆಂಟ್ ವೇವ್ ಲೆಂತ್ ರೇಂಜಸ್ ಅಲ್ಲಿ ಅನ್ನೋದನ್ನ ಯಾವ್ದು ಹೇಳುತ್ತೆ, ಸ್ಪೆಕ್ಟ್ರಲ್ ಡಿಸ್ಟ್ರಿಬ್ಯೂಷನ್ ಹೇಳುತ್ತೆ. ಸನ್ನು ಬ್ಲ್ಯಾಕ್ ಬಾಡಿ ತರ ಆಕ್ಟ್ ಮಾಡ್ತಿರತ್ತೆ. ಓಕೆನಾ, ಸೊ ಇಲ್ಲಿ ಫಸ್ಟಿಗೆ ಮೇನ್ ಸ್ಪೆಕ್ಟ್ರಲ್ ರೀಜನ್ಸ್. ಸೊ ಇದರಲ್ಲಿ ಫಸ್ಟಿಗೆ ಯು ವಿ ರೀಜನ್. ಸೊ ಯು ವಿ ರೀಜನ್ ಅಲ್ಲಿ ಯು ವಿ ಎ, ಯು ವಿ ಬಿ, ಯು ವಿ ಸಿ ರೇಸ್ಗಳಿರುತ್ತೆ. ಸೊ ಈ ರೇಸ್ಗಳಲ್ಲಿ ಏನಂದ್ರೆ ತುಂಬಾ ಎನರ್ಜಿ ಇರುತ್ತೆ, ಅಯೋನೈಸ್ ಕೂಡ ಮಾಡ್ಬೋದು ಆಟಮ್ಸ್ನ. ಓಕೆನಾ, ಈಗ ಯು ವಿ ಬಿ, ಯು ವಿ ಸಿ ರೇಡಿಯೇಷನ್ಸ್ ಎಲ್ಲ ಈಸ್ ಅಬ್ಸಾರ್ಬ್ಡ್ ಬೈ ದ ಓಝೋನ್ ಲೇಯರ್ ಬಿಫೋರ್ ರೀಚಿಂಗ್ ದ ಅರ್ತ್. ಸೊ ಯು ವಿ ಬಿ, ಯು ವಿ ಸಿ ರೇಡಿಯೇಷನ್ಸ್ ಎಲ್ಲ ಏನಾಗುತ್ತೆ, ಓಝೋನ್ ಲೇಯರ್ ಇಂದ ಅಬ್ಸರ್ವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಸಿಬಲ್ ರೀಜನ್ ಅಂತ ಅಂದ್ರೆ ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ intensive part of the solar radiation. So maximum intensity occurs near the 500 nm. So which corresponds to green light. So visible light is essential for the photosynthesis and human vision. ಓಕೆನಾ, ಇದು ಮೋಸ್ಟ್ ಇಂಟೆನ್ಸಿವ್ ಪಾರ್ಟ್ ಅಂತಾನೆ ಹೇಳ್ಬೋದು. ಆಮೇಲೆ ಇದು ಎಸ್ಪೆಷಲಿ ಫೋಟೋಸಿಂಥಸಿಸ್ ಮತ್ತೆ ಹ್ಯೂಮನ್ ವಿಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಐ ಆರ್ ರೀಜನ್ ಆಗಿ ಮೇನ್ ಆಗಿ ಹೀಟ್ ಎನರ್ಜಿನ ಕ್ಯಾರಿ ಮಾಡ್ತಿರತ್ತೆ. ಇದೇನ್ ಮಾಡುತ್ತೆ, ಇದು ಗ್ಯಾಸ್, ಇವಾಗ ತುಂಬಾ ಗ್ಯಾಸ್ಗಳಿರತ್ತಲ್ಲ ಆ ಗ್ಯಾಸ್ ಇಂದ ಅಬ್ಸಾರ್ಬ್ ಆಗ್ಬಿಡುತ್ತೆ. ಇವೇನಿದು ಐ ಆರ್ ರೀಜನ್. ಸೊ ಸಚ್ ಆಸ್ ವಾಟರ್ ವೇಪರ್, ಸಿ
CO2 ಅಂಡ್ ಮೀಥೇನ್. ಸೊ ಇದು ಕೂಡ ಏನಾಗುತ್ತೆ ಅಬ್ಸಾರ್ಬ್ ಆಗುತ್ತೆ. ಯಾವ್ದ್ರಿಂದ? ಗ್ಯಾಸ್ ಮತ್ತೆ ವಾಟರ್ ವೇಪರ್, ಗ್ಯಾಸ್, ವಾಟರ್ ವೇಪರ್ ಮತ್ತೆ CO2 ಮೀಥೇನ್ಗಳಿಂದ. ಬಟ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಆಮೇಲೆ ಅಟ್ಮಾಸ್ಫಿಯರಿಕ್ ಎಫರ್ಟ್ಸ್ ಆನ್, ವಾಟ್ ಆರ್ ದ ಅಟ್ಮಾಸ್ಫಿಯರಿಕ್ ಎಫರ್ಟ್ಸ್ ಆನ್ ದ ಸೋಲಾರ್ ರೇಡಿಯೇಷನ್. ಸೊ ಇವಾಗ ಸೋಲಾರ್ ರೇಡಿಯೇಷನ್ ಮೇಲೆ ಯಾವ ತರ ಅಫೆಕ್ಟ್ ಆಗುತ್ತೆ ಅಂದ್ರೆ ಸ್ಕ್ಯಾಟರಿಂಗು, ಆಮೇಲೆ ಸ್ಕ್ಯಾಟರಿಂಗ್ ಅಂತ ಅಂದ್ರೆ ಏನು? ಸೊ ಸ್ಕ್ಯಾಟರಿಂಗ್ ಅಂತ ಅಂದ್ರೆ ಲೈಕ್ ಸ್ಪ್ರೆಡ್ ಆಗೋದು, ಯಾವ್ದ್ರಿಂದ? ಸ್ಕ್ಯಾಟರ್ ಆಗೋದು ಏರ್ ಮಾಲಿಕ್ಯೂಲ್ಸ್ ಇಂದ, ಡಸ್ಟ್ ಮತ್ತೆ ಏರೋಸಾಯಿಲ್ಸ್ ಇಂದ. ಅಬ್ಸಾರ್ಪ್ಷನ್ ಆಗೋದು, ಸೊ ಯಾವುದು O3 ಅಂದ್ರೆ ಆಕ್ಸಿಜನ್, CO2, H2O, ಇದರಿಂದ ಏನಾಗುತ್ತೆ ಅಬ್ಸಾರ್ಬ್ ಆಗುತ್ತೆ ರೇಡಿಯೇಷನ್ಸ್. ರಿಫ್ಲೆಕ್ಷನ್ಸ್ ಯಾವ್ದ್ರಿಂದ ಆಗುತ್ತೆ ರಿಫ್ಲೆಕ್ಷನ್? ಕ್ಲೌಡ್ ಮತ್ತೆ ಸರ್ಫೇಸ್ ಗಳಿಂದ. ಸೊ ಅಪ್ಲಿಕೇಶನ್ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಸೋಲಾರ್ ಫೋಟೋವೋಲ್ಟೈಕ್ ಸೆಲ್ಸ್ ಅಂಡ್ ಸೋಲಾರ್ ಥರ್ಮಲ್ ಸಿಸ್ಟಮ್. ಓಕೆ, ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಸೋಲಾರ್ ರೇಡಿಯೇಷನ್ ಅಟ್ ದ ಅರ್ತ್ ಸರ್ಫೇಸ್. ಯಾವ ರೀತಿ ಇರುತ್ತೆ ಸೋಲಾರ್ ರೇಡಿಯೇಷನ್ ಅರ್ತ್ ಸರ್ಫೇಸ್ ಮೇಲೆ? ಸೋಲಾರ್ ರೇಡಿಯೇಷನ್ ಅಂದ್ರೆ ಏನು? ಸೊ ಇವಾಗ ಸನ್ ಏನೋ ತುಂಬಾ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪಾರ್ಟ್ ಆಫ್ ಎನರ್ಜಿ ಅರ್ತ್ಗೆ ರೀಚ್ ಆಗತ್ತಲ್ವಾ, ಅದನ್ನ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಇವಾಗ ಆ ರೇಡಿಯೇಷನ್ಸ್ ನಮ್ಮ ಅರ್ತ್ಗೆ ಎಂಟರ್ ಆಗ್ಬೇಕಾದ್ರೆ ಅಬ್ಸಾರ್ಬ್ ಆಗತ್ತೆ, ರಿಫ್ಲೆಕ್ಟ್ ಆಗತ್ತೆ, ಸ್ಕ್ಯಾಟರ್ ಆಗತ್ತೆ. ಸೊ ಇನ್ ಮಿಕ್ಕಿರೋ ಅಂತ ಎನರ್ಜಿ ಎಷ್ಟು ರಿಸೀವ್ ಆಗತ್ತೆ ನಮ್ಮ ಅರ್ಥಲ್ಲಿ ಅನ್ನೋದನ್ನ ನಾವು ಸೋಲಾರ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಇದು ಮೇನ್ ಸೋರ್ಸ್ ಅಂತಾನೆ ಹೇಳ್ಬೋದು ಎನರ್ಜಿಗೆ. ಓಕೆ, ಇದರಲ್ಲಿ ಟೈಪ್ಸ್ ಆಫ್ ಸೋಲಾರ್ ರೇಡಿಯೇಷನ್ಸ್ ಅಂತ ಇದೆ. ಸೊ ಟೈಪ್ಸ್ ಆಫ್ ಸೋಲಾರ್ ರೇಡಿಯೇಷನ್ಸ್ ಅಂದ್ರೆ ಇವಾಗ ಡೈರೆಕ್ಟ್ ಸೋಲಾರ್ ರೇಡಿಯೇಷನ್. ಡೈರೆಕ್ಟ್ ಸೋಲಾರ್ ರೇಡಿಯೇಷನ್ ಅಂದ್ರೆ ಯಾವುದೇ ರೀತಿ ಸ್ಕ್ಯಾಟ್ರಿಂಗ್ ಇಲ್ಲದೆ ಅಥವಾ ಅಬ್ಸಾರ್ಪ್ಷನ್ ಇಲ್ಲದೆ, ರಿಫ್ಲೆಕ್ಷನ್ ಇಲ್ಲದೆ ಡೈರೆಕ್ಟ್ ಆಗಿ ಬಂದು ಅರ್ತ್ ಸರ್ಫೇಸ್ ಮೇಲೆ ಬೀಳುತ್ತಲ್ವಾ, ಅಂಥ ರೇಡಿಯೇಷನ್ ನಾವು ಏನಂತ ಕರಿತೀವಿ? ಡೈರೆಕ್ಟ್ ರೇಡಿಯೇಷನ್ ಅಂತ ಕರಿತೀವಿ, ಡೈರೆಕ್ಟ್ ಸೋಲಾರ್ ರೇಡಿಯೇಷನ್. ಡಿಫ್ಯೂಸ್ ಸೋಲಾರ್ ರೇಡಿಯೇಷನ್ ಅಂತ ಅಂದ್ರೆ, ಸೊ ಇವಾಗ ರೇಡಿಯೇಷನ್ ಅರ್ತ್ಗೆ ಎಂಟರ್ ಆಗ್ಬೇಕಾದ್ರೆ ಸೊ ಸ್ಕ್ಯಾಟರ್ ಆಗಿ ಅಥವಾ ರಿಫ್ಲೆಕ್ಟ್ ಆಗಿ ಅಬ್ಸಾರ್ಬ್ ಆಗಿ ಬೀಳತ್ತೆ ಅಲ್ವಾ, ಆ ರೇಡಿಯೇಷನ್ ನಾವೇನಂತ ಹೇಳ್ತೀವಿ? ಡಿಫ್ಯೂಸ್ಡ್ ಸೋಲಾರ್ ರೇಡಿಯೇಷನ್. ನೆಕ್ಸ್ಟ್, ಗ್ಲೋಬಲ್ ಸೋಲಾರ್ ರೇಡಿಯೇಷನ್. ಗ್ಲೋಬಲ್ ಸೋಲಾರ್ ರೇಡಿಯೇಷನ್ ಅಂದ್ರೆ ಇದು ಟೋಟಲ್ ಸೋಲಾರ್ ರೇಡಿಯೇಷನ್. ಅಂದ್ರೆ ಇಟ್ ಇಸ್ ಜನರಲಿ ಹೆಂಗ್ ಹೇಳ್ಬೋದು ಅಂದ್ರೆ, ಸೊ ಡೈರೆಕ್ಟ್ ರೇಡಿಯೇಷನ್ ಪ್ಲಸ್ ಡಿಫ್ಯೂಸ್ ಸೋಲಾರ್ ರೇಡಿಯೇಷನ್ ಅಂದ್ರೆ ಟೋಟಲ್ ಆಗಿ ಎಷ್ಟು ರೇಡಿಯೇಷನ್ ನಮ್ಮ ಒಂದು ಅರ್ತ್ ಸರ್ಫೇಸ್ ಮೇಲೆ ರಿಸೀವ್ ಆಗಿದೆ ಅನ್ನೋದನ್ನ ನಾವು ಏನಂತ ಹೇಳ್ಬೋದು? ಗ್ಲೋಬಲ್ ರೇಡಿಯೇಷನ್ ಅಂತ ಹೇಳ್ಬೋದು. ಸೊ ಈ ಒಂದು ಸೋಲಾರ್ ರೇಡಿಯೇಷನ್ಸ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಫಸ್ಟ್ ಅಟ್ಮಾಸ್ಫಿಯರಿಕ್ ಕಂಡೀಷನ್. ಹೌದು, ಇವಾಗ ಸೋಲಾರ್ ರೇಡಿಯೇಷನ್ ಎಂಟರ್ ಆಗ್ತಿದೆ ಅಂದ್ರೆ ಸೊ ಇದರಿಂದ ಅಂದ್ರೆ ಗ್ಯಾಸ್, ಡಸ್ಟ್, ಕ್ಲೌಡ್ಸ್, ಸೊ ಇದರಿಂದ ಏನಾಗುತ್ತೆ? ರಿಫ್ಲೆಕ್ಟ್ ಆಗೋದು, ಅಬ್ಸಾರ್ಬ್ ಆಗೋದಾಗುತ್ತೆ. ದಟ್ ಇಸ್ ವಾಟ್ ಅಟ್ಮಾಸ್ಫಿಯರ್ ಕಂಡೀಷನ್ ಮ್ಯಾಟರ್ಸ್. ಸೊ ಅದೊಂದು ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ. ಆಮೇಲೆ ಕ್ಲೌಡ್, ಅಕಸ್ಮಾತ್ ಈ ಕ್ಲೌಡ್ ಕೂಡ ಏನ್ ಮಾಡುತ್ತೆ? ಸನ್ಲೈಟ್, ಡೈರೆಕ್ಟ್ ಸನ್ಲೈಟ್ ನ ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಡಿಫ್ಯೂಸ್ ರೇಡಿಯೇಷನ್ ನ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಲ್ಯಾಟಿಟ್ಯೂಡ್ ಮತ್ತೆ ಸೋಲಾರ್ ಆಂಗಲ್ ಅಂದ್ರೆ ಯಾವ ಏರಿಯಾಸು ಈಕ್ವೇಟರ್ ಪಕ್ಕ ಅಥವಾ ಈಕ್ವೇಟರ್ ನಿಯರ್ ಇದೆಯೋ ಅಲ್ಲಿ ತುಂಬಾ ಸೋಲಾರ್ ರೇಡಿಯೇಷನ್ ಏನಾಗುತ್ತೆ? ರಿಸೀವ್ ಆಗುತ್ತೆ. ಆಮೇಲೆ ಆಲ್ಟಿಟ್ಯೂಡ್ ಅಂದ್ರೆ ಇವಾಗ ಹೈಯರ್ ಆಲ್ಟಿಟ್ಯೂಡ್ಸ್ ಅಲ್ಲಿ ಏನಾಗುತ್ತೆ? ಜಾಸ್ತಿ ಸೋಲಾರ್ ರೇಡಿಯೇಷನ್ ರಿಸೀವ್ ಆಗುತ್ತೆ. ಆಮೇಲೆ ಸರ್ಫೇಸ್ ರಿಫ್ಲೆಕ್ಸಿಟಿ ಅಂತ ಅಂದ್ರೆ ರಿಫ್ಲೆಕ್ಟಿವಿಟಿ ಅಂದ್ರೆ ಇವಾಗ ಎಲ್ಲಿ ಜಾಸ್ತಿ ಸ್ನೋ ಮತ್ತೆ ಐಸ್ ಇರುತ್ತೆ ಅಲ್ಲಿ ಜಾಸ್ತಿ ಸನ್ಲೈಟ್ ರಿಸೀವ್ ಆಗೋದಿಲ್ಲ. ಓಕೆನಾ? ಸೊ ಏನಾಗುತ್ತೆ? ವಾಟರ್, ಸಾಯಿಲ್ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಆ ಸೋಲಾರ್ ಎನರ್ಜಿನ. ನೆಕ್ಸ್ಟ್, ಯಾವ ರೀತಿ ಮೆಷರ್ ಮಾಡ್ತೀರಾ ಅಂದ್ರೆ ಯು ಕ್ಯಾನ್ ಜನರಲಿ ಸೇ ಇಟ್ ಆಸ್ SI ಯೂನಿಟ್ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂತ ಅಂದ್ರೆ ಇವಾಗ ಎಷ್ಟು ಸೋಲಾರ್ ಪವರ್ ಅಥವಾ ಎನರ್ಜಿ ಪರ್ ಯೂನಿಟ್ ಏರಿಯಾ ರಿಸೀವ್ ಆಗಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಎಷ್ಟು ಸೋಲಾರ್ ಎನರ್ಜಿನ ಅಥವಾ ಎಷ್ಟು ಸೋಲಾರ್ ರೇಡಿಯೇಷನ್ ರಿಸೀವ್ ಆಗಿದೆ ಅನ್ನೋದನ್ನ. ಓಕೆ, ಅದನ್ನ ಸೋಲಾರ್ ಐಸೋಲೇಷನ್ ಅಂತೀವಿ. ಇವಾಗ ಇದನ್ನ ಮೆಷರ್ ಮಾಡೋದಕ್ಕೆ, ಸೊ ಎಷ್ಟು ಸೋಲಾರ್ ರೇಡಿಯೇಷನ್ ರಿಸೀವ್ ಆಗಿದೆ ಅಂತ ಮೆಷರ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ಗಳಿದಾವೆ. ಹೀಲಿಯೋಮೀಟರು, ಪೈರೋನೋಮೀಟರ್, ಇದ್ರ ಬಗ್ಗೆನೆಲ್ಲ ನಾವು ನೆಕ್ಸ್ಟ್ ಓದ್ತಾ ಹೋಗ್ತೀವಿ. ಓಕೆನಾ? ಡೋಂಟ್ ವರಿ. ಸೊ ಇದರದ್ದು ಅಪ್ಲಿಕೇಶನ್ ಬಂದ್ಬಿಟ್ಟು ಸೋಲಾರ್ ಪವರ್ ಜನರೇಷನ್, ವೆದರ್ ಫೋರ್ಕಾಸ್ಟಿಂಗು, ಕ್ಲೈಮೇಟ್ ಸ್ಟಡೀಸು ಮತ್ತೆ ಅಗ್ರಿ ಪ್ಲಾನಿಂಗ್. ಓಕೆ, ಸೊ ನೆಕ್ಸ್ಟ್ ಇಷ್ಟು ಅರ್ಥ ಆಯ್ತಲ್ವಾ ಸೋಲಾರ್ ರೇಡಿಯೇಷನ್ಗಳ ಬಗ್ಗೆ? ಓಕೆ, ದಟ್ಸ್ ಇಟ್. ಅದನ್ನ ಬರಿಬೇಕು. ನೀಡ್ ಆಫ್ ರಿನ್ಯೂವಬಲ್ ಎನರ್ಜಿ ಏನಕ್ಕೆ ಬೇಕು? ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ರಿನ್ಯೂವಬಲ್ ಎನರ್ಜಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ ಕ್ವೆಶನ್ ಅಲ್ಲಿ ನಾವು ಅಷ್ಟೊಂದು ಓದಿದೀವಲ್ಲ, ಸೊ ಅದನ್ನೇ ಉಲ್ಟಂ ಪಲ್ಟಾ ಹಂಗೆ ಬರೆದ್ರೆ ನಡೆಯುತ್ತೆ.
ಓಕೆ. ಫಸ್ಟಿಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂದರೆ ಇವಾಗ ನಾವು ಜಾಸ್ತಿ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡ್ ಆದಾಗ ಏನಾಗ್ತಿತ್ತು, ಪೊಲ್ಯೂಷನ್ಸ್ ಎಲ್ಲ ಜಾಸ್ತಿ ಆಗ್ತಿತ್ತು. ಇದರಿಂದ ಏನಾಗ್ತಿತ್ತು, ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗ್ತಿತ್ತು. ಸೊ ಈ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಈ ರೆನ್ಯೂವಬಲ್ ಎನರ್ಜಿಗೆ ಶಿಫ್ಟ್ ಆಗಿದ್ದು. ಓಕೆ. ಡಿಪ್ಲೇಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಹೌದು, ಇವಾಗ ಕೋಲು, ಆಯಿಲ್, ನ್ಯಾಚುರಲ್ ಗ್ಯಾಸಸ್ ಎಲ್ಲ ಲಿಮಿಟೆಡ್ ರಿಸೋರ್ಸಸ್, ಒಂದಲ್ಲ ಒಂದು ದಿವಸ ಖಾಲಿ ಆಗೋಗುತ್ತೆ. ಓಕೆನಾ. ಸೊ ಆದರೆ their reserves are decreasing due to the excessive use. ನಾವು ತುಂಬಾ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದೇನಾಗ್ತಿದೆ, ಅದ್ರ ರಿಸೋರ್ಸಸ್ ಎಲ್ಲ ಕಡಿಮೆ ಆಗ್ತಿರೋದು. ಇರೋದೇ ಲಿಮಿಟೆಡ್ ರಿಸೋರ್ಸು, ನಾವು ಅದರಲ್ಲೂ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಬೇಗನೆ ಖಾಲಿ ಆಗೋಗುತ್ತೆ. ಓಕೆನಾ. ಸೊ ರೆನ್ಯೂವಬಲ್ ಸೋರ್ಸಸ್ ಆರ್ ಅವೈಲಬಲ್ ಕಂಟಿನ್ಯೂಸ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಫಾಸಿಲ್ ಫ್ಯೂಯಲ್ಸ್ ಇಂದ ರೆನ್ಯೂವಬಲ್ ಎನರ್ಜಿಗೆ ಶಿಫ್ಟ್ ಆಗಿತ್ತು. ಆಮೇಲೆ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ತುಂಬಾ ಕಂಟ್ರೀಸು ಡಿಪೆಂಡ್ಸ್ ಆನ್ ಇಂಪೋರ್ಟೆಡ್ ಫಾಸಿಲ್ ಫ್ಯೂಯಲ್ಸ್. ತುಂಬಾ ಕಂಟ್ರೀಸ್ ಏನ್ ಮಾಡ್ತಿತ್ತು, ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ಆಮೇಲೆ ಇದೇನ್ ಮಾಡುತ್ತೆ, ಈ ರೆನ್ಯೂವಬಲ್ ಎನರ್ಜಿ ಈ ಡಿಪೆಂಡೆನ್ಸಿನ ಕಡಿಮೆ ಮಾಡ್ತು. ಓಕೆನಾ. ಮತ್ತೆ ಎನರ್ಜಿ ಸೆಕ್ಯೂರಿಟಿ ಮತ್ತೆ ಸ್ಟೆಬಿಲಿಟಿನೂ ಕೂಡ ಇನ್ಕ್ರೀಸ್ ಮಾಡ್ತು. ಮತ್ತೆ ಎಕನಾಮಿಕ್ ಗ್ರೋತ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಹೌದು, ಇವಾಗ ರೆನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಸೊ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತು. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಇನ್ಸ್ಟಾಲೇಷನ್ ಅಲ್ಲಾಗಲಿ, ಮೇಂಟೆನೆನ್ಸ್ ಮಾಡೋದ್ರಲ್ಲಾಗಲಿ, ಇಲ್ಲೆಲ್ಲ ಜಾಬ್ ಕ್ರಿಯೇಷನ್ ಅನ್ನೋದು ಜಾಸ್ತಿ ಆಯಿತು. ಓಕೆ. ನೆಕ್ಸ್ಟ್ ಕಾಸ್ಟ್ ಎಫೆಕ್ಟಿವ್ನೆಸ್. ಅಂದ್ರೆ ಇವಾಗ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತ ಅಂದ್ರೆ ಕಾಸ್ಟ್ ಆಫ್ ದ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ವಿಂಡ್ ಟರ್ಬೈನ್ಸ್ ಆಗಿರ್ಬೋದು, ಇವಾಗ ಸಿಗ್ನಿಫಿಕೆಂಟ್ಲಿ ಏನಾಗಿದೆ, ರಿಡ್ಯೂಸ್ ಆಗಿದೆ. ಓಕೆನಾ. ಸೊ ರೆನ್ಯೂವಬಲ್ ಎನರ್ಜಿ ಇವಾಗ ಎಲ್ಲರೂ ಕೂಡ ಅಫೋರ್ಡ್ ಮಾಡ್ಕೊಬೋದು. ಅಂದ್ರೆ ಇಟ್ ಇಸ್ ಲೈಕ್ ಅಫೋರ್ಡಬಲ್. ಓಕೆನಾ. ಅಫೋರ್ಡಬಲ್ ಮತ್ತೆ ಎಕನಾಮಿಕಲ್ ಆಲ್ಸೋ. ನೆಕ್ಸ್ಟ್ ರೂರಲ್ ಎಲೆಕ್ಟ್ರಿಫಿಕೇಶನ್ಸ್. ಸೊ ರೆನ್ಯೂವಬಲ್ ಎನರ್ಜಿಯಿಂದ ಸೊ ಇವಾಗ ರೂರಲ್ ಏರಿಯಾಸ್ ಅಲ್ಲಿ ಏನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು, ಸೊ ಎನರ್ಜಿನ ಜನರೇಟ್ ಅಂದ್ರೆ ಪವರ್ ಕೊಡೋದು ಎಲ್ಲ ಈ ತರ ಆಯ್ತು. ಓಕೆನಾ. ಅಂದ್ರೆ ಒಟ್ನಲ್ಲಿ ಈ ರೆನ್ಯೂವಬಲ್ ಎನರ್ಜಿಯಿಂದ ಬೇರೆ ರೂರಲ್ ಏರಿಯಾಸ್, ರಿಮೋಟ್ ಏರಿಯಾಸ್ಗಳಲ್ಲಿ ಏನಾಯ್ತು, ಎಲೆಕ್ಟ್ರಿಸಿಟಿ ಜನರೇಷನ್ ಅನ್ನೋದು ಬಂತು. ನೆಕ್ಸ್ಟ್ ಡೈವರ್ಸಿಫಿಕೇಶನ್ ಆಫ್ ಎನರ್ಜಿ ಸೋರ್ಸಸ್. ಅಂದ್ರೆ ಇವಾಗ ಸಿಂಗಲ್ ಎನರ್ಜಿ ಸೋರ್ಸ್ ಮೇಲೆನೆ ಡಿಪೆಂಡ್ ಆಗ್ತೀವಲ್ವಾ, ಅದು ಸ್ವಲ್ಪ ರಿಸ್ಕಿ, ಅದನ್ನ ಕಡಿಮೆ ಮಾಡ್ತು. ಆಮೇಲೆ ರೆನ್ಯೂವಬಲ್ ಎನರ್ಜಿ ಪ್ರೊಡ್ಯೂಸ್ಡ್ ಆನ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪವರ್. ಸೊ ಪವರ್ನ ಜನರೇಟ್ ಮಾಡೋದಕ್ಕೆ ಅಥವಾ ಬೇರೆ ಎನರ್ಜಿನ ಜನರೇಟ್ ಮಾಡೋದಕ್ಕೆ ಸೊ ರೆನ್ಯೂವಬಲ್ ಎನರ್ಜಿ ಏನ್ ಮಾಡ್ತು, ಆಲ್ಟರ್ನೇಟಿವ್ ಸೋರ್ಸ್ ಆಗಿ ನಾವು ಯೂಸ್ ಮಾಡ್ಕೊಂಡ್ವಿ. ಸೊ ದಿಸ್ ಇನ್ಕ್ರೀಸಸ್ ದ ರಿಲಯಬಿಲಿಟಿ ಅಂಡ್ ಎನರ್ಜಿ ಅವೈಲಬಿಲಿಟಿ. ನೆಕ್ಸ್ಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಸೊ ಇವಾಗ ರೆನ್ಯೂವಬಲ್ ಎನರ್ಜಿ ಟೆಕ್ನಾಲಜಿಲೂ ಕೂಡ ಏನಾಗುತ್ತೆ, ಅಡ್ವಾನ್ಸ್ ಆಗ್ಬಿಟ್ಟಿದೆ. ಸೊ ಅದರಿಂದ ಏನಾಗ್ತಿದೆ, ಎಫಿಷಿಯನ್ಸಿನೂ ಕೂಡ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಆಮೇಲೆ ಬೆಟರ್ ಎನರ್ಜಿ ಸ್ಟೋರೇಜ್ ಅಂಡ್ ಸ್ಮಾರ್ಟ್ ಗ್ರಿಡ್ಸ್ ಸಪೋರ್ಟ್ಸ್ ದ ರೆನ್ಯೂವಬಲ್ ಎನರ್ಜಿ ಯೂಸ್. ಅಂದ್ರೆ ಒಳ್ಳೆ ಎನರ್ಜಿ ಸ್ಟೋರೇಜ್ ಮಾಡೋದಕ್ಕೆ ನಾವು ವ್ಯವಸ್ಥೆನ ಮಾಡ್ಕೊಂಡ್ರೆ ಸೊ ರೆನ್ಯೂವಬಲ್ ಎನರ್ಜಿ ತುಂಬಾ ಚೆನ್ನಾಗಿ ನಾವು ಯೂಸ್ ಮಾಡ್ಕೊಳ್ಬಹುದು. ಓಕೆನಾ. ಸೊ ದಟ್ ಮೇಕ್ಸ್ ದ ರೆನ್ಯೂವಬಲ್ ಎನರ್ಜಿ ಮೋರ್ ರಿಲಯಬಲ್. ಸೊ ಓವರ್ ವ್ಯೂ ಆಫ್ ಗ್ಲೋಬಲ್ ಎನರ್ಜಿ ಡಿಮಾಂಡ್ ಇನ್ RE ಅಂದ್ರೆ ಇವಾಗ ಯಾಕೆ ಗ್ಲೋಬಲ್ ಡಿಮಾಂಡ್ ಜಾಸ್ತಿ ಆಗಿದೆ ರೆನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳ ಮೇಲೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇವಾಗ ಏನಂದ್ರೆ ಪ್ರತಿ ವರ್ಷ ಏನಾಗ್ತಿದೆ, ಪಾಪ್ಯುಲೇಷನ್ದು ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಆಮೇಲೆ ಇಂಡಸ್ಟ್ರಿ ಎಲ್ಲ ತುಂಬಾ ಚೆನ್ನಾಗಿ ಬೆಳೀತಿದೆ. ಆಮೇಲೆ ನಮಗೆ ಇದರಿಂದ ಜಾಸ್ತಿ ಎಲೆಕ್ಟ್ರಿಸಿಟಿನೂ ಕೂಡ ಬೇಕಾಗ್ತಿದೆ. ಆದ್ರೆ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಇವಾಗ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸು ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ಇದೇನಾಗ್ತಿತ್ತು, ಪೊಲ್ಯೂಷನ್ಸ್ ಎಲ್ಲ ಕಾಸ್ ಮಾಡ್ತು. ಆಮೇಲೆ ಇದು ಲಿಮಿಟೆಡ್ ಆಗಿತ್ತು, ಯಾವಾಗಾದ್ರೂ ಖಾಲಿ ಆಗ್ಬೋದು, ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕಾಗೋದಿಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ ಇತ್ತು. ಅದಕ್ಕೆ ತುಂಬಾ ಕಂಟ್ರೀಸ್ ಏನ್ ಮಾಡ್ತು, ಈ ತರ ಆದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ರೆನ್ಯೂವಬಲ್ ಎನರ್ಜಿ ಸೋರ್ಸಸ್ ಕಡೆ ಶಿಫ್ಟ್ ಆಯ್ತು. ನಮಗ್ ಗೊತ್ತು ಏನೇನ್ ರೆನ್ಯೂವಬಲ್ ಎನರ್ಜಿ ಇದೆ ಅಂತ. ಸೋಲಾರ್ ಆಗ್ಲಿ, ವಿಂಡ್ ಆಗ್ಲಿ, ಹೈಡ್ರೋ ಆಗ್ಲಿ, ಬಯೋಮಾಸ್ ಆಗ್ಲಿ, ಜಿಯೋ ಥರ್ಮಲ್ ಎನರ್ಜಿ ಆಗ್ಲಿ. ಸೊ ಇವಾಗ ಏನ್ ಮಾಡ್ತು, ಇವಾಗ ಎಲ್ಲ ಕಂಟ್ರೀಸ್ ಹೋಲ್ ಗ್ಲೋಬಲ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇದೇ ಒಂದು ರೀಸನ್ ಇಂದ ಏನಾಯ್ತು, ಶಿಫ್ಟ್ ಆಯ್ತು ರೆನ್ಯೂವಬಲ್ ಎನರ್ಜಿ ಸೋರ್ಸಸ್ಗೆ. ಇವಾಗ ಏನಂತೀರಾ, ಎಲೆಕ್ಟ್ರಿಸಿಟಿ ಡಿಮಾಂಡು ಜಾಸ್ತಿ ಆಗ್ತಾ ಇದ್ದಂಗೆ ಸೊ ಈ ರೆನ್ಯೂವಬಲ್ ಎನರ್ಜಿ ಕೂಡ ಹಾಗೆ ಗ್ರೋ ಆಗ್ತಿದೆ. ಇವಾಗ ತುಂಬಾ ಕಂಟ್ರೀಸು ಸೋಲಾರ್ ಪ್ಯಾನಲ್ಸು, ವಿಂಡ್ ಟರ್ಬೈನ್ಸ್ನ ಇನ್ಸ್ಟಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಸೊ ರೆನ್ಯೂವಬಲ್ ಎನರ್ಜಿ ಇವಾಗ ತುಂಬಾ ಇಂಪಾರ್ಟೆಂಟ್ ಪಾರ್ಟೇ ಆಗ್ಬಿಟ್ಟಿದೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದ್ರಲ್ಲಿ. ಇಡೀ ವರ್ಲ್ಡ್ ಅಲ್ಲೇ ಡಿಮಾಂಡ್ ಜಾಸ್ತಿ ಆಗೋಗ್ಬಿಟ್ಟಿದೆ ರೆನ್ಯೂವಬಲ್ ಎನರ್ಜಿಗೆ. ಸೊ ಇವಾಗ ಕೀ ಡ್ರೈವರ್ಸ್ ಅಂದ್ರೆ ರೆನ್ಯೂವಬಲ್ ಎನರ್ಜಿ ಯಾಕೆ ಬೆಳೀತಿದೆ ಅಂತ. ಸೊ ಫಸ್ಟಿಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್.
ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಂತಾನೆ ಹೇಳ್ಬೋದು ಅಥವಾ ಪ್ರೊಟೆಕ್ಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಫಾಸಿಲ್ ಫ್ಯೂಯಲ್ಸ್ ಪೊಲ್ಯೂಷನ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ನ ಕಾಸ್ ಮಾಡ್ತಿದ್ರಿಂದ ರೆನ್ಯೂವಬಲ್ ಎನರ್ಜಿನ ನಾವು ಯೂಸ್ ಮಾಡ್ತಿದೀವಿ. ಏನಕ್ಕೆ ಅಂದ್ರೆ ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕೆ. ಓಕೆ, ನೆಕ್ಸ್ಟ್ ಎನರ್ಜಿ ಸೆಕ್ಯೂರಿಟಿ. ಸೊ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಕಂಟ್ರೀಸ್ ಏನಂದ್ರೆ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕಿತ್ತು ಯಾವ್ದ್ರ ಮೇಲೆ, ಫಾಸಿಲ್ ಫ್ಯೂಯಲ್ಸ್ ಗಳ ಮೇಲೆ. ಅದಕ್ಕೆ ಸೋಲಾರು ಮತ್ತೆ ವಿಂಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಲೋಯರ್ ಕಾಸ್ಟ್. ಇವಾಗ ಫಾಸಿಲ್ ಫ್ಯೂಯಲ್ಸ್ ಕಂಪೇರ್ ಮಾಡಿದ್ರೆ ಕಾಸ್ಟ್ ಕಡಿಮೆ. ಓಕೆನಾ. ಸೊ ಫಾಸಿಲ್ ಫ್ಯೂಯಲ್ಸು ಆಮೇಲೆ ಕಂಪೇರ್ ಮಾಡಿದ್ರೆ ಅಂತ ಅಲ್ಲ, ಜನರಲ್ ಆಗಿ ಇವಾಗ ರೆನ್ಯೂವಬಲ್ ಎನರ್ಜಿ ಅಫೋರ್ಡಬಲ್ ಆಗಿದೆ. ಓಕೆನಾ. ಸೊ ಕಾಸ್ಟ್ ಆಫ್ ದ ಪ್ಯಾನಲ್ಸ್ ಆಗಿರ್ಬೋದು, ವಿಂಡ್ ಟರ್ಬೈನ್ಸ್ ಆಗಿರ್ಬೋದು, ಇದೆಲ್ಲ ಏನಾಗ್ತಿದೆ, ಕಡಿಮೆ ಆಗಿದೆ. ಸೊ ಇವಾಗ ರೆನ್ಯೂವಬಲ್ ಎನರ್ಜಿ ತುಂಬಾ ಅಫೋರ್ಡಬಲ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗವರ್ನಮೆಂಟ್ ಸಪೋರ್ಟ್. ಅಂದ್ರೆ ಗವರ್ನಮೆಂಟ್ ಇವಾಗ ಸಬ್ಸಿಡಿ ಮತ್ತೆ ಇನ್ಸೆಂಟಿವ್ ಕೊಡ್ತಿದೆ. ಸೊ ಇದಕ್ಕೆ ತುಂಬಾ ಜನಕ್ಕಾಗ್ಲಿ ಅಥವಾ ತುಂಬಾ ಕಂಟ್ರೀಸಿಗೆ ರೆನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಿದೆ. ಓಕೆನಾ. ಟೆಕ್ನಾಲಜಿಕಲ್ ತುಂಬಾನೇ ಅಡ್ವಾನ್ಸ್ಮೆಂಟ್ ಆಗಿದೆ ರೆನ್ಯೂವಬಲ್ ಎನರ್ಜಿ ಮೇಲೆ. ಓಕೆನಾ. ಆ ಒಂದು ಫೀಲ್ಡ್ ಅಲ್ಲಿ. ಓಕೆನಾ. ಇವಾಗ ಒಂದು ಒಳ್ಳೆ ಸ್ಟೋರೇಜ್ ಡಿವೈಸಸ್ನ ಅಂದ್ರೆ ಒಳ್ಳೆ ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಆಮೇಲೆ ನೆಕ್ಸ್ಟ್ ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜೀಸ್ ಆಗಿರ್ಬೋದು. ಇದರಿಂದ ಎಫಿಷಿಯನ್ಸಿ ಮತ್ತೆ ರಿಲಯಬಿಲಿಟಿ ಅನ್ನೋದು ಜಾಸ್ತಿ ಆಗಿದೆ. ಓಕೆನಾ. ಸೊ ಫ್ಯೂಚರ್ ಔಟ್ಲುಕ್ ಅಂತ ಅಂದ್ರೆ ಇನ್ ದ ಫ್ಯೂಚರ್ ರೆನ್ಯೂವಬಲ್ ಎನರ್ಜಿ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಬಿಗ್ಗರ್ ರೋಲ್. ಓಕೆನಾ. ಆಮೇಲೆ ಇವಾಗ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಇದೆಲ್ಲ ತುಂಬಾ ಕ್ಲೀನ್ ಎನರ್ಜಿನ ಕೊಡಬೇಕು ಅನ್ನೋ ತರ ಎಕ್ಸ್ಪೆಕ್ಟ್ ಮಾಡಿದ್ರು. ಕ್ಲೀನ್ ಎನರ್ಜಿನೇ ಕೊಡುತ್ತೆ, ಬಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಟು ಲೀಡ್ ವಿತ್ ಅ ಕ್ಲೀನ್ ಎನರ್ಜಿ. ಅದರಿಂದ ಕ್ಲೀನ್ ಎನರ್ಜಿನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಥಿಂಗ್. ಓಕೆ. ಆಮೇಲೆ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಆಗಿರ್ಬೋದು ಅಥವಾ ಹೈಡ್ರೋಜನ್ ಟೆಕ್ನಾಲಜಿ ಆಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಕಂಟಿನ್ಯೂಸ್ ಪವರ್ ಸಪ್ಲೈಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ದಟ್ ಈಸ್ ವಾಟ್ ಅಷ್ಟೇ. ಆಮೇಲೆ ನೆಕ್ಸ್ಟ್ ಇದು ಬಿಟ್ಟು ಯು ಹ್ಯಾವ್ ಟು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ರೆನ್ಯೂವಬಲ್ ಎನರ್ಜಿ, ನಾನ್ ರೆನ್ಯೂವಬಲ್ ಎನರ್ಜಿ ಕೇಳ್ಬೋದು, ಕಂಪ್ಯಾರಿಸನ್ ಕೇಳ್ಬೋದು. ರೆನ್ಯೂವಬಲ್ ಎನರ್ಜಿ ಬಗ್ಗೆ ಹೇಳಿ, ನಾನ್ ರೆನ್ಯೂವಬಲ್ ಎನರ್ಜಿ ಬಗ್ಗೆ ಹೇಳಿ ಅಂತ. ಆಮೇಲೆ ಸೋಲಾರ್ ಕಾನ್ಸ್ಟೆಂಟ್ ಬಗ್ಗೆ ಸಪ್ರೇಟ್ ಆಗು ಕೇಳ್ಬೋದು. ನಾನು ಆಲ್ರೆಡಿ ಬ್ರೀಫ್ ಔಟ್ ಮಾಡಿದ್ದೀನಿ. ಓಕೆನಾ. ಸೋಲಾರ್ ಕಾನ್ಸ್ಟೆಂಟ್ಗಳ ಬಗ್ಗೆ. ಕಾನ್ಸ್ಟೆಂಟ್ ಬಗ್ಗೆ ನೀವು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಓಕೆನಾ. ಇಷ್ಟು ಓದಿದ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಮಾಡ್ಯೂಲ್ 1 ಅಲ್ಲಿ. ಓಕೆ. ಸೊ ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ವಾಟ್ಸಪ್ ಚಾನಲ್ ಕೂಡ ಇದೆ, ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಥ್ಯಾಂಕ್ ಯು.